ಟ್ರೀಟ್ಮೆಂಟ್ ಮೇಲೆ ನಂಬಿಕೆ ಇರೋದ್ರ ಜೊತೆಗೆ ಮಾನಸಿಕವಾಗಿ ಸ್ಟ್ರಾಂಗ್ ಆಗಿರ್ಬೇಕು. ಸರಿ, ಶಿ ಈಸ್ ನಾಟ್ ಸಪೋರ್ಟಿವ್ ಆಫ್ ಯುವರ್ ಟ್ರೀಟ್ಮೆಂಟ್ಸ್. ನಿಮ್ ಮಗಳ ಮನ್ಸಲ್ಲಿ ನಾನ್ ಸರಿ ಹೋಗ್ತೀನಿ ಅನ್ನೋ ಕಾನ್ಫಿಡೆನ್ಸೇ ಇಲ್ಲ ಅಂದ್ರೆ ನಾನ್ ಟ್ರೀಟ್ಮೆಂಟ್ ಕೊಟ್ಟು ಯೂಸೇ ಇಲ್ಲ ಸರ್. ಅಂದಾಗೆ ಅವಳಲ್ಲಿ ಯಾವುದೇ ಇಂಪ್ರೂವ್ಮೆಂಟ್ಸ್ ಕಾಣಿಸ್ತಿಲ್ಲ. ಹೀಗೆ ಹೇಳ್ಬಿಟ್ರೆ ಮುಂದೆ ಅವಳಲ್ಲಿ ಕಾನ್ಫಿಡೆನ್ಸ್ ಬಂದ್ರೆ ಮಾತ್ರ ಟ್ರೀಟ್ಮೆಂಟ್ ಕೊಡೋದಿಕ್ ಸಾಧ್ಯ ಸರ್. ಥ್ಯಾಂಕ್ ಯು ಡಾಕ್ಟರ್. ಸರಿ ಸರ್, ನಾನು ಬರ್ತೀನಿ ಇನ್ನು. ಜಾನು, ಜಾನು, ಆರ್ ಯು ಅಪ್ಸೆಟ್ ಮಗಳೇ? ಹಾಗೇನಿಲ್ವಲ್ಲ ಅಪ್ಪ. ಮತ್ತೆ ಡಾಕ್ಟರ್ ಹಾಗೆ ಹೇಳಿದ್ರು? ನನ್ ಕೈಲಿ ಆಗ್ತಿಲ್ಲ ಅಪ್ಪ. ನಾನ್ ಸೋತೋಗ್ತಾ ಇದ್ದೀನಿ. ನಾನು ಎಷ್ಟೇ ಧೈರ್ಯ ತಂದ್ಕೊಂಡ್ರು ನನ್ ಕೈಲಿ ಆಗ್ತಿಲ್ಲ. ಹೀಗೆ ಹೇಳಿದ್ರೆ ಹೇಗಮ್ಮ? ನಿನಗೆ ಧೈರ್ಯ ತುಂಬಕ್ಕೆ ನಾವೆಲ್ಲ ಇದೀವಿ. ಅಪ್ಪ ಅಪ್ಪ ನಾನ್ ಸರಿ ಹೋಗ್ತಿದ್ರು ಪರವಾಗಿಲ್ಲ ಅಪ್ಪ. ನಾನು ಹೀಗೆ ಇದ್ಬಿಡ್ತೀನಿ. ಯಾಕಮ್ಮ ಯಾಕಮ್ಮ ಹೀಗೆ ಕೂಗೋಗ್ತೀಯ? ಮೊದಲು ಎಷ್ಟೊಂದು ಚಾಲೆಂಜಸ್ನ ಫೇಸ್ ಮಾಡಿದೆ. ಈ ಸಣ್ಣ ವಿಷಯಕ್ಕೆ ಹೀಗಾದ್ರೆ ಹೇಗೆ? ಅಪ್ಪ, ಆಕ್ಸಿಡೆಂಟು, ಅದ್ರಲ್ಲಿ ಅಮ್ಮನ್ನ ಕಳ್ಕೊಂಡಿದ್ದು, ನನ್ ಕಾಲ್ ಹೋಗಿದ್ದು, ಇದೆಲ್ಲ ನೆನ್ಪಾಗಿದ್ ಕೂಡ್ಲೆ ನನ್ ಭರವಸೆ ಎಲ್ಲ ಕುಗ್ಗೋಗುತ್ತಪ್ಪ. ನನ್ನಿಂದ ಮತ್ತೆ ಕಂಬ್ಯಾಕ್ ಮಾಡೋದಕ್ಕಾಗಲ್ಲ ಅಪ್ಪ. ಜಾನು, ನೀನಾ ಈ ಮಾತು ಹೇಳ್ತಿರೋದು? ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಹೆದರಿ ಇಂಥ ದೊಡ್ಡ ನಿರ್ಧಾರ ತಗೋತಿದ್ಯಾ? ಒಂದು ಸರಿ ಗಟ್ಟಿಯಾಗಿ ನಿರ್ಧಾರ ತಗೊಂಡ್ರೆ ಹಿಂದೆ ಸರಿಬಾರ್ದು ಮಗಳೇ. ನಡೆದಿರೋ ಘಟನೆ ಬಗ್ಗೆ ಮತ್ತೆ ಮತ್ತೆ ಯೋಚನೆ ಮಾಡಬೇಡ. ಅದೆಲ್ಲ ಮರ್ತು ಬಿಡಮ್ಮ.